ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ, ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ಆಮ್ ಆದ್ಮಿ ಪಕ್ಷದ ಮುಖಂಡ ಕ್ಯಾಪ್ಟನ್ ಗೋಪಿನಾಥ್. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಸೊ ನೀವು ಆಮೀರ್ ಆದ್ಮಿನ ಆಮ್ ಆದ್ಮಿನ? ಬಟ್ ನೀವು ಆಮೀರ್ ಥರ ಕಾಣ್ತೀರಿ ನಮಗೆ. ಯಾರು ಆಮ್ ಆದ್ಮಿಗೋಸ್ಕರ ಕೆಲಸ ಮಾಡ್ತಾರೋ ಅವರು ಆಮ್ ಆದ್ಮಿ. ಆಮ್ ಆದ್ಮಿ ಅನ್ನುವಂಥ ಒಂದು ಸಿನಿಕಲ್ ರೆವಲ್ಯೂಷನ್ ಅಂತ ಅನ್ನಿಸಲ್ವಾ? ಸಿನಿಕಲ್ ಅಂದರೆ ನಮ್ಮ ಯುವಕರಲ್ಲಿ, ಮುಖ್ಯವಾಗಿ ಮಧ್ಯಮ ವರ್ಗದ ನೌಕರರಲ್ಲಿ ಒಂದು ದೊಡ್ಡ ನಿರಾಶೆ, ಜಿಗುಪ್ಸೆ ಇತ್ತು. ನಮ್ಮ ಈ ರಾಜಕೀಯ ಫ್ರಸ್ಟ್ರೇಟೆಡ್ ರೆವಲ್ಯೂಷನ್ ಅಂತ ಹೇಳ್ಬೋದಾ? ರಾಜಕೀಯ ವ್ಯವಸ್ಥೆ ಬಗ್ಗೆ ಈಗ ನೀವು ನೋಡಿದ್ರೆ, ನಾನು ಹೋದ ಸಲ ಬೆಂಗಳೂರು ಸೌತ್ ನಿಂತಾಗ 53% ಜನ ವೋಟೇ ಮಾಡಲಿಲ್ಲ. ಸೊ ಹಾಗಾದರೆ ಆಮ್ ಆದ್ಮಿ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಎಲ್ಲರೂ ಒಂದು ಜಿಗುಪ್ಸೆ, ಒಂದು ಥರದ ನಿರಾಶೆ, ಏನೋ ಸೆನಿಸಿಸಮ್ ಅಂತ ಹೇಳ್ತಾರಲ್ಲ, ಯಾರಿಗೆ ವೋಟ್ ಮಾಡಿದ್ರೇನೋ. ಸೊ ಅದ್ರ ಒಂದು ಜನಾಂಗ ಏನೋ ಈ ಯುವಕರಿದಾರಲ್ಲ, ಅವರ ಪಬ್ಸು, ಅವರ ಕ್ಲಬ್ಸು, ಅವರ SMS, ಸೋಷಿಯಲ್ ಮೀಡಿಯಾ, ಅವರು ಅದರಲ್ಲಿ ಮುಳುಗಿದ್ರು. ಇನ್ನು ಕೆಲವರು ಸ್ವಲ್ಪ ಮಧ್ಯಮ ವರ್ಗದವರು ಮನೇಲಿ ಬಂದು TV ಮುಂದೆ ಕೂತ್ಕೊಂಡು ಡ್ರಿಂಕ್ಸ್ ಇಟ್ಕೊಂಡು ಬರೀ ಟೀಕೆ ಮಾಡೋದು. ಆದರೆ ಆ ಟೀಕೆ ಮಾಡೋದು ಆರ್ಮ್ ಚೇರ್ ಕ್ರಿಟಿಕ್ಸ್, ಅದೆರಡು ಬಿಟ್ಟರೆ ಬಾಕಿದೆಲ್ಲ ಅವ್ರು ಯಾವ ಥರದಲ್ಲೂ ಪಾಲ್ಗೊಳ್ಳಿಲ್ಲ. ಅಂದರೆ ಕ್ರಿಯಾತ್ಮಕವಾಗಿ ಅವ್ರು ಯಾವ ಒಂದು ಸಿವಿಕ್ ಇಶ್ಯೂಸ್ ಅಂತ ಏನು ಹೇಳ್ತಾರೆ, ನಮ್ಮ ಈ ತೊಂದರೆಗಳೇನಿದೆ ಸಿವಿಕ್ ಇಶ್ಯೂಸ್, ಅದ್ರಲ್ಲಿ ಯಾರೂ ಅವ್ರು ಪಾಲ್ಗೊಳ್ಳಿಲ್ಲ. ಅವರ ಅಣ್ಣ ಬಂದು ಮೊಟ್ಟ ಮೊದಲನೇ ಬಾರಿಗೆ ಒಂದು ಆಶಾದಾಯಕವಾಗಿ ನಿಂತು ಜನಕ್ಕೆ ತೋರಿಸ್ಕೊಟ್ರು. ಗೋಪಿನಾಥ್ ತುಂಬಾ ಉಟೋಪಿಯಾ. ಬಿಸ್ನೆಸ್ ನಲ್ಲಿ ಇದ್ರಿ, ಯಾವ ರಿಯಲ್ ಇಶ್ಯೂಸ್ ನ ತಾವು ಸಾಲ್ವ್ ಮಾಡಿದ್ರಿ ಹೇಳಿ? ಎಲೆಕ್ಷನ್ ನಿಂತು ಫೇಲ್ ಆದ್ರಿ, ಎಕ್ಸ್ಪೆರಿಮೆಂಟ್. ಅದನ್ನ ನಾನು ನಿಮ್ಮನ್ನು ಕೇಳ್ಬೋದಲ್ಲ, ನೀವೇನ್ ಮಾಡಿದಿರಿ? ಇಲ್ಲಿ ಬಂದು ಮಾತಾಡೋದು ಬಿಟ್ಬಿಟ್ರೆ ನೀವೇನಾದ್ರೂ ಮಾಡಿದೀರಾ? ಸೊ ನೀವು ಆಮ್ ಆದ್ಮಿ ಅಂತ ಹೆಂಗ್ ಹೇಳ್ತೀರಾ? ಹೇಳ್ಬೋದು ಅಷ್ಟೇ. ಆಮ್ ಆದ್ಮಿ ರೆಪ್ರೆಸೆಂಟ್ ಮಾಡ್ತೀರಾ? ಆಮ್ ಆದ್ಮಿ ಅಂತ ಯಾಕೆ ಹೇಳ್ಕೊಬೇಕು? ನಾನು ಆಮ್ ಆದ್ಮಿ ಅಲ್ಲ. ಮತ್ತೆ ಆಮ್ ಆದ್ಮಿ ಪಾರ್ಟಿ ಸೇರಿದ್ರಲ್ಲ? ಆಮ್ ಆದ್ಮಿ ಪಾರ್ಟಿ ಹೆಸರು ಆಮ್ ಆದ್ಮಿ ಪಾರ್ಟಿ. ನಮ್ಮ ಸಮಾಜದ ಯಾವ ತರದ ಪ್ರಾಬ್ಲಮ್ ನೀವು ತೆಗೆದುಕೊಂಡ್ರು ಅದರಲ್ಲಿ ಮೂಲಭೂತವಾಗಿ ಈಗ ನಿಮಗೆ ಇಲ್ಲಿ ಗಾರ್ಬೇಜ್ ಅಥವಾ ನಮ್ಮ ಕಸವನ್ನು ಎತ್ತಾ ಇಲ್ಲ, ರೋಡ್ ಸರಿ ಇಲ್ಲ, ನಲ್ಲಿ ನೀರಿಲ್ಲ, ಅಥವಾ ಎಲೆಕ್ಟ್ರಿಸಿಟಿ ಇಲ್ಲ, ಇದು ಯಾವ ತಗೊಂಡು ಅದರಲ್ಲಿ ಲಂಚ ಇದೆ. ಆದ್ದರಿಂದ ಇದು ಮುಖ್ಯವಾಗಿ ಬಂದಿದ್ದು ಆ ಪ್ಲಾಟ್ಫಾರ್ಮ್ ಮೇಲೆ. ನೀವು ಆಮ್ ಆದ್ಮಿ ಸರ್ಕಾರ ಯಾರ ವಿರುದ್ಧ ಹೋರಾಟ ಮಾಡಿದ್ರಿ? ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದ್ರಿ. ಈಗ ಆಮ್ ಆದ್ಮಿಗೆ ಸಾಥ್ ಕಾಂಗ್ರೆಸ್ಗೆ ಹಾತ್ ಅನ್ನೋ ಥರ ಆಗಿದೆ. ಈಗ ನಿಮ್ಮ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದಾಗ ಮತ್ತೆ ಕಾಂಗ್ರೆಸ್ ವಿರುದ್ಧ ಏನು ಮಾತಾಡ್ತೀರಿ? ಈಗ ಅದೊಂದು ದೊಡ್ಡ ಟೀಕೆ ಇದೆ. ಆ ಟೀಕೆ ಬಗ್ಗೆ ನಾನು ಮೊನ್ನೆ ಪತ್ರಿಕೆಯಲ್ಲಿ ನಾನು ಬರೆದಿದ್ದೆ. ನಾನು ಏನು ಬರೆದಿದ್ದೆ ಅಂದರೆ, ಅದ್ರ ಬಗ್ಗೆ ಅದನ್ನು ಓಪನ್ ಆಗಿ ಬರ್ದಿದ್ದೆ, ಸೇರ್ಕೊಂಡು ಬೇರೆ. ಅದು ಎಕನಾಮಿಕ್ ಟೈಮ್ಸಲ್ಲಿ ಬಂತು, ನೆನ್ನೆ ಪ್ರಜಾವಾಣಿಯಲ್ಲಿ ಬಂದಿದ್ದು, ಅದು ನೆನ್ನೆ ಪ್ರಜಾವಾಣಿಯಲ್ಲಿ ಬಂತದ್ದು. ನಾನು ಹೇಳಿದೆ, ಆಮ್ ಆದ್ಮಿ ಪಕ್ಷ ಕೆಲವು ತಪ್ಪುಗಳನ್ನು ಮಾಡಿದೆ. ಪಕ್ಷ ಇನ್ನೂ ಹೊಸದು, ಅವರು ಇನ್ನೂ ಕೆಲವು ವಿಷಯಗಳನ್ನು ಸ್ವಲ್ಪ ಯೋಚನೆ ಮಾಡಿ. ಇಸ್ ಇಟ್ ಮಿಸ್ಟೇಕ್ ಆರ್ ಬ್ಲಂಡರ್? ಅಲ್ಲ, ಯಾಕೆಂದರೆ ಒಂದು ಪಕ್ಷ 3-4 ತಿಂಗಳು ಹಳೆಯ ಪಕ್ಷ, ಅವರು ಎಲ್ಲ ಯಾವುದೂ ಎಕ್ಸ್ಪೀರಿಯನ್ಸ್ ಇಲ್ಲ. ಅದು ನಿಮ್ಮ ಮನಸ್ಸು ಬಂದಂಗೆ ನಾವು ಮಾತಾಡೋದು ಬೇಕಿರಲಿಲ್ಲ. ಮೊದಲನೇದಾಗಿ ಅವರು ಬಹಳ ಟೀಕೆ ಮಾಡಿದ್ರು. ಏನು ಹೇಳಿದ್ರು? ಕಾಂಗ್ರೆಸ್ನವರೆಲ್ಲ ಚೋರ್ ಅಂದರು, ಕಳ್ಳರು. BJP ಅವರೆಲ್ಲ ಕಳ್ಳರು ಅಂದರು. ಅದು ಸುಮಾರು ಜನಕ್ಕೆ ಅದ್ರ ಬಗ್ಗೆ ನಂಬಿಕೆನೂ ಇತ್ತು. ಯಾಕೆಂದರೆ ನಾವೆಲ್ಲೆಲ್ಲಿ ನೋಡಿದ್ರು, ಈಗ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ನೋಡಿ, ಎಲ್ಲ ಕಡೆ ನೋಡಿದ್ರೆ ಅದೇ ರೀತಿ ಇತ್ತು. ಅದು ಒಂದು ಎಲೆಕ್ಷನ್ ಸ್ಟ್ರಾಟಜಿಯಿಂದ ಇಟ್ಕೊಳ್ಳಿ, ಅಥವಾ ಎಲೆಕ್ಷನ್ ಮಾಡುವಾಗ ಜನ ಇದು ಮಾಡ್ತಾರೆ. ಅದು ಗೆದ್ದ ಮೇಲೆ ನಾವು ಸ್ವಲ್ಪ ನಮ್ರತೆ ಇರ್ಬೋದಾಗಿತ್ತು. ಗೆದ್ದ ಮೇಲೆ ಏನು ಹೇಳ್ತಾರೆ, ನಾವು ಶುಡ್ ಹ್ಯಾವ್ ಗ್ರೇಸ್ ಇನ್ ವಿಕ್ಟ್ರಿ. ಸೊ ಕ್ಯಾಪ್ಟನ್ ಗೋಪಿನಾಥ್ ಇರ್ಬೋದು, ಗೋಪಾಲ್ ಕೃಷ್ಣ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಸೇರಿದ್ರೆ ಭಾಳ ಜನ ಬೇರೆ ಬೇರೆ ಫ್ರಟ್ರೇಟಿಂದ ಬರ್ತಾ ಇದ್ದಾರೆ. ಸೊ ನಿಮ್ಗೆ ಪಾಲಿಟಿಕ್ಸ್ ಹಾಬಿ ಅಂತ ಹೋಗ್ತಾ ಇದ್ದಾರೆ, ಕಮಿಟ್ಮೆಂಟ್ ಅಂತ ಹೋಗ್ತಾ ಇದ್ದಾರೆ ಅಂತ? ಐ ಥಿಂಕ್ ಐ ಜಸ್ಟ್ ಸೆಡ್, ನನ್ನ ಸಮಯವನ್ನು ಸ್ವಲ್ಪ ಕೊಡ್ತೀನಿ. ನಾವೆಲ್ಲ ನಿಮಗೆ ಪಾಲಿಟಿಕ್ಸ್ ಅನ್ನೋ ಒಂಥರ ಹಾಬಿ ಥರ? ಹಾಬಿ ಏನಿಲ್ಲ, ಇಟ್ ಈಸ್ ಎ ಕಮಿಟ್ಮೆಂಟ್ ಐ ಆಮ್ ಮೇಕಿಂಗ್ to support a party. So 24 hours politician? It is not, I'm not a 24-hour politician. At least ನನ್ನ ಸ್ವಲ್ಪ ಸ್ವಂತ ಉದ್ಯಮ ಇದ್ದರೆ ಆಗ ನಾನು ಪಕ್ಷದ ಏನು ಡೊನೇಷನ್ ಮೇಲೆ ನಾನು ನನ್ನ ಜೀವನವನ್ನು ನಡೆಸಬೇಕಾದಿಲ್ಲ. ಆದ್ದರಿಂದ ಯಾರ್ಯಾರು ಪ್ರೊಫೆಷನಲ್ಸ್ ಕಂಟಿನ್ಯೂ ಮಾಡಿ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ಅದು ದೇಶಕ್ಕೆ ಒಳ್ಳೆಯದು. ಯಾಕೆಂದರೆ ಆಗ ನೀವೇ ಏನು ಹೇಳ್ತಾರೆ, ಡೋಂಟ್ ಪುಟ್ ಯು ಹ್ಯಾಂಡ್ ಇನ್ ದ ಪಬ್ಲಿಕ್ ಟಿಲ್. ಗಲ್ಲಕ್ಕೆ ನೀವು ಕೈ ಹಾಕಬೇಕಾದಿಲ್ಲ, ಸರ್ಕಾರಿ ಗಲ್ಲಕ್ಕೆ ನಾವು ಕೈ ಹಾಕಬೇಕಾದಿಲ್ಲ, ನಮ್ಮ ಸ್ವಂತ ಆದಾಯ ಇದ್ದರೆ. ಸೊ ಅಂದರೆ ಎಲೆಕ್ಷನ್ಗೆ ಹೋಗಬೇಕಾದ್ರೆ ನಿಮಗೆ ಸಾರ್ವಜನಿಕರ ಹಣದಿಂದ ಎಲೆಕ್ಷನ್ಗೆ ಹೋಗಲ್ಲ ತಾವು? ಯಾವ ಕಾರಣಕ್ಕೂ ಅದು ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ ಏನು ಅತ್ಯಂತ ಮುಖ್ಯವಾದ ಅವರ ಏನು ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಅನ್ಬೋದು, ಅಥವಾ ಅವರ ಕೊಡುಗೆ ಅಂತ ಏನು ಹೇಳ್ಬೋದು ಅಂದರೆ, ಮೊದಲನೇ ಬಾರಿಗೆ ಅವ್ರ ಮೇಲೆ ಏನೇ ಟೀಕೆ ಇರ್ಬೋದು,
ಮೊದಲನೇ ಬಾರಿಗೆ ಅವರು ಏನು ತೋರಿಸಿದ್ದಾರೆ, ಹಣದ ಬಲ ಇಲ್ಲದೆ, ತೋಳು ಬಲ ಇಲ್ಲದೆ, ಜಾತಿ ಬಲ ಇಲ್ಲದೆ ನಾವು ಎಲೆಕ್ಷನ್ನ ಗೆಲ್ಲಬೋದು ಅನ್ನೋದನ್ನು ತೋರಿಸಿದ್ದಾರೆ. ಯಾಕೆಂದರೆ ಅವರು 70 ಸೀಟುಗಳಿಗೆ 20 ಕೋಟಿನ ಎತ್ತಿದ್ರು ಪಬ್ಲಿಕ್ ಡೊನೇಷನಲ್ಲಿ. ಒಬ್ಬೊಬ್ಬರು ನಿಮಗೆ ಗೊತ್ತಿರೋ ಹಾಗೆ 20ರಿಂದ 30 ಕೋಟಿನ ಖರ್ಚು ಮಾಡ್ತಾರೆ. ಅಂದರೆ ಒಂದು ವ್ಯವಸ್ಥೆಯಲ್ಲಿ ಒಂದು ಪಕ್ಷದಲ್ಲಿ ಕಮಿಟ್ಮೆಂಟ್ ಇದ್ದರೆ ಅದು ಹೀಗೆ ಉಳಿಬೇಕು. ಈಗ ಆಮ್ ಆದ್ಮಿ ಪಕ್ಷಕ್ಕೆ ಅತ್ಯಂತ ದೊಡ್ಡ ವೈರಿ ಯಾರಂದರೆ ಕಾಂಗ್ರೆಸ್ BJP ಅಲ್ಲ, ಇವರು ಅದೇ ಥರ ಆಗಬಾರ್ದು. ಬಟ್ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ BJPಗೆ ಬಿಗ್ ಎನಿಮಿ ಅಂತ ಅವ್ರು ಥಿಂಕ್ ಮಾಡಿದ್ದಾರೆ. ಕಾಂಗ್ರೆಸ್ BJPಗೆ ಆಮ್ ಆದ್ಮಿ ಇಸ್ ದಿ ಮೇನ್ ಎನಿಮಿ. ಅವರ ಪಾರ್ಟಿಗಿಂತ ಅವರ ತತ್ವಕ್ಕೆ ಅವರು ನಡೆಸುತ್ತಿದ್ದ ರಾಜಕೀಯದ ಒಂದು ಏನು ಶೈಲಿ ಇತ್ತಲ್ಲ, ಆ ಯಾವ ರೀತಿ ಅವರು ರಾಜಕೀಯವನ್ನು ಮಾಡ್ತಿದ್ರಲ್ಲ, ಅದಕ್ಕೆ ಇದೊಂದು ದೊಡ್ಡ ಶತ್ರು. ಸೊ ಇನ್ ಫ್ಯೂಚರ್ ಆಮ್ ಆದ್ಮಿ ಕಾಂಗ್ರೆಸ್ ಜೊತೆ ಕೋಲಿಷನ್ ಪಾಲಿಟಿಕ್ಸ್ ಮಾಡಲ್ಲ? ನನಗೆ ಗೊತ್ತಿಲ್ಲ, ಯಾಕೆ ನಾನು ಸೇರಿ ಇನ್ನೊಂದು 8 ದಿವಸ ಆಗಿ. ನೀವು ಮಾಡ್ಬೇಕಂತೀರ, ಮಾಡಬಾರ್ದು ಅಂತೀರ? ನನ್ನ ವಿಚಾರದಲ್ಲಿ ಇಫ್ ಯು ಟೇಕ್ ಸಪೋರ್ಟ್ ಇಟ್ ಫ್ರಮ್ ಅವರ್ ಸೈಡ್, ಇಟ್ ಮಸ್ಟ್ ನಾಟ್ ಬಿ ಎ ಕಂಡೀಷನಲ್ ಸಪೋರ್ಟ್. ಅವ್ರು ಹೇಳ್ತಾರೆ ನಾವು ಅನ್ಕಂಡೀಷನಲ್. ನಮ್ಮ ಕಡೆಯಿಂದ ಏನು ಅಂದರೆ ಓಪನ್ ಆಗಿ ಇಶ್ಯೂ ಬಗ್ಗೆ ಏನು ನಮ್ಮ ನಾವು ಏನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತಾರ, ಅದರ ಬಗ್ಗೆ ಒಂದು ಪೂರ್ತವಾಗಿ ಒಂದು ತೀರ್ಮಾನ ಆಗಿ ಅದನ್ನೆಲ್ಲ ಪಬ್ಲಿಷ್ ಮಾಡಿ. ಸೊ ಯು ಆರ್ ನಾಟ್ ಅಗೇನ್ಸ್ಟ್ ದಿ ಕಾಂಗ್ರೆಸ್? ಬಿಕಾಸ್ as long as you are ensure, I don't know if it is possible, you will know it now, whether Aam Aadmi Party will also become like Congress, whether Aam Aadmi Party ಅವರು ಅವರಂಗೆ ಅಹಂಕಾರ, ಅವರು ಅವರಂಗೆ ಲಂಚಕ್ಕೆ ಇಳಿದು, ಅಥವಾ ನಮ್ಮ ಮನಮೋಹನ್ ಸಿಂಗ್ ಅವ್ರು ಹೇಳ್ದಂಗೆ ನಾನು ಪ್ರಾಮಾಣಿಕವಾಗಿದ್ದೀನಿ, ಆದರೆ ನಮ್ಮ ಕಲೀಗ್ಸು ಅವರು ಹೇಳಿದ್ರಲ್ಲ ಕೊಯಲೇಷನ್ ಪಾಲಿಟಿಕ್ಸ್ ಧರ್ಮ ಅಂತ. ಅಂದರೆ ಕೊಯಲೇಷನ್ ಪಾಲಿಟಿಕ್ಸ್ ಏನು ಹೇಳ್ತೀರಿ, ಈ ಬೇರೆ ಪಕ್ಷಗಳ ನೆರವಿನಿಂದ ನಾವು ಗೆದ್ದಿರೋದ್ರಿಂದ ಬೇರೆ ಪಕ್ಷಗಳು ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ, ಸಣ್ಣದೋ ದೊಡ್ಡದೋ, ನಾವು ಆಗ ಏನು ಮಾಡೋಕ್ಕಾಗೋದಿಲ್ಲ. ಪ್ರಶ್ನೆ ಯಾಕಂದ್ರೆ ದಿಲ್ಲಿಯಲ್ಲೂ ಕೂಡ ನಾಳೆ ನೀವು ತಪ್ಪು ಮಾಡಿದ್ರೆ ಕಾಂಗ್ರೆಸ್ ಸಪೋರ್ಟ್ ವಾಪಸ್ ತಗೋಬೋದು. ಅದಕ್ಕೆ ಅವರು ಸಿದ್ಧವಾಗಿರಬೇಕು ಅಂತ ಹೇಳಿದ್ರು. ಗೋಪಿನಾಥ್ ನಿಮ್ಮ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತಾರೆ, ಅದಕ್ಕಿಂತ ಮೊದಲು ಬ್ರೇಕ್. ಸೊ ಬೆಂಗಳೂರಿನ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಒನ್ಸ್ ಅಗೇನ್ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಆಗಲ್ಲ. ನಿಲ್ತಿನ್ನೋದನ್ನ ತೀರ್ಮಾನ ತಗೊಂಡಿಲ್ಲ, ನಿಲ್ಲೋದಿಲ್ಲ ಅಂತ ತೀರ್ಮಾನ ತಗೊಂಡಿಲ್ಲ. ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ರಿ? ಲಾಸ್ಟ್ ಟೈಮ್ ನಾನು ಸ್ವತಂತ್ರವಾಗಿ ನಿಂತಿದ್ದೆ. ಎಲೆಕ್ಷನ್ ಪಾಲಿಟಿಕ್ಸ್ ಬೇಡ ಅಂತ ಅನಿಸಿರಲಿಲ್ಲ ಅವಾಗ? ಐ ವಾಸ್ ಆಲ್ವೇಸ್ ಬೀನ್ ಪೊಲಿಟಿಕಲಿ ಆಕ್ಟಿವ್ ಅಂಡ್ ಅವೇರ್. ಐ ಸೆಡ್ ಜನ ಸಿಕ್ಕಾಪಟ್ಟೆ ಜನ ನಿರುತ್ಸಾಹದಲ್ಲಿ. ಯು ಆರ್ ನಾಟ್ ಪರ್ಫೆಕ್ಟ್ ಪಾಲಿಟಿಷಿಯನ್? ನೋ, ಐ ಆಮ್ ಡೆಫಿನೆಟ್ಲಿ ನಾಟ್.